ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಮೊಬೈಲಲ್ಲಿ ಇಂಟರ್ನೆಟ್ ಪ್ರಾಬ್ಲಮ್ ಇದೆಯಾ ಅಂದರೆ ನೆಟ್ವರ್ಕ್ ಬಂದುಬಿಟ್ಟು 1-2 ಪಾಯಿಂಟಲ್ಲಿ ಇರುತ್ತೆ, ಕೆಲವೊಮ್ಮೆ ಅದು ಕೂಡ ರಿಮೂವ್ ಆಗುತ್ತೆ ಅಂದರೆ 0 ಆಗುತ್ತೆ, ಕೆಲವೊಮ್ಮೆ 1-2 ಪಾಯಿಂಟ್ ಬರುತ್ತೆ, ಕೆಲವೊಮ್ಮೆ 3 ಪಾಯಿಂಟ್ ಬರುತ್ತೆ. ನೀವು ಕಾಲ್ ಮಾಡೋಕ್ಕೆ ಟ್ರೈ ಮಾಡಿದಾಗ ಅದು 1 ಪಾಯಿಂಟಿಗೆ ಬರುತ್ತೆ, ಇಲ್ಲ ಅಂತ ಹೇಳಿದ್ರೆ ಕಂಪ್ಲೀಟಾಗಿ 0 ಆಗುತ್ತೆ. ಈ ರೀತಿಯಂಥ ಸಮಸ್ಯೆ ಬಂದರೆ ನೀವು ಏನು ಮಾಡಬೇಕಂತ ನಿಮ್ಗೆ ತಿಳಿಸ್ಕೊಡ್ತೀನಿ. ಇದು ನಿಮಗೆ ಕಾಲ್ ಮೆಸೇಜ್ ಮಾಡೋಕ್ಕಾಗ್ತಿರಲ್ಲ ಅಥವಾ ಇಂಟರ್ನೆಟ್ ನಿಮಗೆ ಸ್ಪೀಡಾಗಿ ವರ್ಕ್ ಆಗ್ತಿಲ್ಲ, ಈ ರೀತಿಯಂಥ ಸಮಸ್ಯೆ ನಿಮ್ಮ ಫೋನಲ್ಲಿ ನೀವು ಬರ್ತಾ ಇದ್ದರೆ ನೀವು ಏನು ಮಾಡಬೇಕಂದ್ರೆ ಒಂದು ಸೀಕ್ರೆಟ್ ಸೆಟ್ಟಿಂಗನ್ನು ಮಾಡಬೇಕಾಗುತ್ತೆ. ಈ ಸೆಟ್ಟಿಂಗನ್ನು ನೀವು ಒಮ್ಮೆ ಮಾಡಿದರೆ ಸಾಕು, ನೀವು ಲೈಫ್ ಟೈಮ್ ನಿಮಗೆ ಫುಲ್ಲು ನೆಟ್ವರ್ಕ್ ಬರುತ್ತೆ, ಜೊತೆಗೆ ಸ್ಪೀಡ್ ಆದ ಹೈ ಸ್ಪೀಡ್ ಇಂಟರ್ನೆಟ್ ಬರುತ್ತೆ. ನಿಮಗೆ ಏನು ಸೆಟ್ಟಿಂಗ್ ಅಂತ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಯಾವುದೇ ಸಿಮ್ ಯೂಸ್ ಮಾಡಿದ್ರು ಕೂಡ ಇದನ್ನು ನೀವು ಮಾಡ್ಬೋದು. ಜೊತೆಗೆ ನಿಮ್ಮ ಫೋನ್ ಯಾವುದೇ ಇರ್ಬೋದು, ಹಳೆ ಫೋನ್ ಇರ್ಬೋದು, ಹೊಸ ಫೋನ್ ಇರ್ಬೋದು, ಈ ಸೆಟ್ಟಿಂಗನ್ನು ನೀವು ಮಾಡ್ಬೋದು. ಈ ಸೆಟ್ಟಿಂಗ್ ಬಂದುಬಿಟ್ಟು ಎಲ್ಲ ಫೋನಲ್ಲಿ ಇರುತ್ತೆ. ಈ ಸೆಟ್ಟಿಂಗ್ ಮಾಡಿದಂಥ ನೀವು ಲೈಫ್ ಟೈಮ್ ನಿಮಗೆ ನಿಮ್ಮ ಮೊಬೈಲ್ ಸ್ಲೋ ಆಗೋಲ್ಲ, ಅಂದರೆ ಇಂಟರ್ನೆಟ್ ಸ್ಲೋ ಆಗೋಲ್ಲ, ಜೊತೆಗೆ ನೆಟ್ವರ್ಕ್ ಬಂದುಬಿಟ್ಟು 0 ಆಗೋಲ್ಲ. ಎನಿ ಟೈಮ್ ನೀವು ಯಾವುದೇ ಪ್ಲೇಸಿಗೆ ಹೋದರೂ ಕೂಡ ನಿಮಗೆ ಫುಲ್ ನೆಟ್ವರ್ಕ್ ಇರುತ್ತೆ, ಹೈ ಸ್ಪೀಡ್ ನೆಟ್ವರ್ಕ್ ಸಿಗುತ್ತೆ. ನೀವು ಏನು ಮಾಡಬೇಕು ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಮೊದಲೇದಾಗಿ ವಿಡಿಯೋಗೊಂದು ಲೈಕ್ ಕೊಟ್ಟು ಪ್ರತಿಯೊಬ್ಬರು ಸಪೋರ್ಟ್ ಮಾಡಿ. ಲೈಕ್ ಮಾಡಿದರೆ ಇದೇ ರೀತಿ ಹೆಚ್ಚಿನ ವಿಡಿಯೋ ಮಾಡ್ಕೊಂಡು ಮೋಟಿವೇಟ್ ಸಿಗುತ್ತೆ. ಅದೇ ರೀತಿಯಲ್ಲಿ ಕಾಮೆಂಟ್ ಬಾಕ್ಸಲ್ಲಿ ನೀವು ಯಾವ ಸಿಮ್ಮನ್ನು ಯೂಸ್ ಮಾಡ್ತಿದ್ದೀರಿ, ನಿಮ್ಮ ಸಿಮ್ಮನ್ನು ನೇಮನ್ನು ಇಲ್ಲಿ ಹಾಕಿ. ಒಂದು ವೇಳೆ ಏರ್ಟೆಲ್ ಆದರೆ ಏರ್ಟೆಲ್ ಅಂತ ಹಾಕಿ, ಅದೇ ರೀತಿಯಲ್ಲಿ 4G ಆದರೆ 4G ಅಂತ ಹಾಕಿ, 5G ಆದರೆ 5G ಅಂತ ಹಾಕಿ, ಅದೇ ಜಿಯೋ ಆದರೆ ಜಿಯೋ ಅಂತ ಹಾಕಿ, ಅದೇ ರೀತಿಯಲ್ಲಿ BSNL ಆದರೆ BSNL 4G ಅಂತ. ಈ ರೀತಿಯಾಗಿ ಇಲ್ಲಿ ಪ್ರತಿಯೊಬ್ಬರು ನೀವು ಯಾವ ಸಿಮ್ಮನ್ನು ಯೂಸ್ ಮಾಡ್ತಿದ್ದೀರಿ ಅದನ್ನು ಕಮೆಂಟ್ ಮಾಡಿ. ಇದರಿಂದ ನಾವು ಅದೇ ಸಿಮ್ ಬಗ್ಗೆ ಹೆಚ್ಚಿನ ವಿಡಿಯೋ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಹಾಗಾಗಿ ನೀವು ಯೂಸ್ ಮಾಡ್ತಿರೋಂಥ ಮೊಬೈಲ್ ಸಿಮ್ನ ನೇಮನ್ನು ಇಲ್ಲಿ ಹಾಕಿ, ನಂತರ ಇಲ್ಲಿ ಸೆಂಡ್ ಮಾಡಿ. ಅದೇ ರೀತಿಯಲ್ಲಿ ಸಬ್ಸ್ಕ್ರೈಬ್ ಮಾಡಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಕ್ಕೆ ನಾವು ಯೂಸ್ಫುಲ್ ವಿಡಿಯೋನ ಮಾತ್ರ ಶೇರ್ ಮಾಡ್ತೀವಿ, ಹಾಗಾಗಿ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಿಮಗೆ ನಿಮ್ಮ ಮೊಬೈಲ್ನ ನೆಟ್ವರ್ಕ್ ಸ್ಲೋ ಇದ್ದರೆ ಅಥವಾ ನೆಟ್ವರ್ಕ್ ಕನೆಕ್ಟ್ ಆಗ್ತಿಲ್ಲ, ಕಾಲ್ ಕನೆಕ್ಟ್ ಆಗ್ತಿಲ್ಲ, ಮೆಸೇಜ್ ಸೆಂಡ್ ಆಗ್ತಿಲ್ಲ, ಇಂಟರ್ನೆಟ್ ವರ್ಕ್ ಆಗ್ತಿಲ್ಲ ಅಂತ ಹೇಳಿದ್ರೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಂಥ ಈ ಸೆಟ್ಟಿಂಗನ್ನು ನೀವು ಮಾಡಬೇಕಾಗುತ್ತೆ. ಎಷ್ಟು ಸೆಟ್ಟಿಂಗ್ ತಿಳಿಸ್ಕೊಡ್ತೀನಿ ಎಲ್ಲವನ್ನು ಮಾಡಬೇಕಾಗುತ್ತೆ. ಕೇವಲ 3 ಸೆಟ್ಟಿಂಗಲ್ಲಿ 3 ಮಾಡಿದರೆ 100ಕ್ಕೆ 100 ನಿಮ್ಮ ಫೋನಲ್ಲಿ, ನಿಮ್ಮ ಫೋನ್ ಯಾವುದೇ ಇರ್ಬೋದು, ಯಾವುದೇ ಕಂಪ್ನಿ ಫೋನ್ ಇರ್ಬೋದು, ಯಾವುದೇ ಸಿಮ್ ಯೂಸ್ ಮಾಡ್ತಿರ್ಬೋದು, ಫುಲ್ ನೆಟ್ವರ್ಕ್ ಸಿಗುತ್ತೆ, ಹೈ ಸ್ಪೀಡ್ ಇಂಟರ್ನೆಟ್ ಆಗುತ್ತೆ. ನಾನು ನಿಮಗೆ ಪ್ರಾಮಿಸ್ ಮಾಡ್ತೀನಿ. ಬಟ್ ಇಲ್ಲಿ ನಾನು ತಿಳಿಸ್ಕೊಟ್ಟಂಥ ಎಲ್ಲ ಸೆಟ್ಟಿಂಗನ್ನು ನೀವು ಮಾಡಬೇಕಾಗುತ್ತೆ. ಮೊದಲೇದಾಗಿ ನೀವು ಏನು ಮಾಡಬೇಕಂತ ಹೇಳಿದ್ರೆ ನಿಮ್ಮ ಮೊಬೈಲಲ್ಲಿ ಸೆಟ್ಟಿಂಗ್ ಹೋಗಬೇಕಾಗುತ್ತೆ. ಸೆಟ್ಟಿಂಗ್ ಹೋದ ನಂತರ ನೆಕ್ಸ್ಟ್ ನಿಮಗಿಲ್ಲಿ ಮೊಬೈಲ್ ನೆಟ್ವರ್ಕ್ ಅಂತ ಬರುತ್ತೆ. ಆ ರೀತಿಯಾಗಿ ಮೊಬೈಲ್ ನೆಟ್ವರ್ಕ್ ಅಥವಾ ಇಂಟರ್ನೆಟ್ ಅಂತ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ನಂತರ ನೀವು ಯಾವ ಸಿಮ್ಮನ್ನು ಯೂಸ್ ಮಾಡ್ತಿದ್ದೀರಾ ಅದನ್ನು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ನಾನಿಲ್ಲಿ ಸಿಮ್ 2 ಅನ್ನು ಕ್ಲಿಕ್ ಮಾಡಿದ್ದೀನಿ. ನಾರ್ಮಲಾಗಿ ಏನಾಗುತ್ತೆ ಅಂದರೆ ಕೆಲವೊಮ್ಮೆ ಬೈ ಮಿಸ್ಟೇಕಾಗಿ ಚಿಕ್ಕ ಮಕ್ಕಳು ಮೊಬೈಲ್ ಯೂಸ್ ಮಾಡಿದರೆ ಅವಾಗ ಬೈ ಮಿಸ್ಟೇಕಾಗಿ ಇಲ್ಲಿ ಸಿಮ್ಮನ್ನು ಆನ್ ಆಫ್ ಬಟನ್ ಇದೆಯಲ್ಲ, ಇದಿಲ್ಲಿ ಆಫ್ ಇದ್ದರೆ ಅವಾಗ ಕೂಡ ನಿಮ್ಮ ನೆಟ್ವರ್ಕ್ ಇಲ್ಲಿ 0 ಆಗುತ್ತೆ. ನೀವು ನೋಡ್ಬೋದು ಟಾಪಲ್ಲಿ ನೆಟ್ವರ್ಕ್ ಇಲ್ಲಿ 0 ಇದೆ. ಹಾಗಾಗಿ ಈ ರೀತಿಯಾಗಿ ಒಂದು ಮಿಸ್ಟೇಕ್ ಇದ್ದರೆ ಇದನ್ನು ಇಲ್ಲಿ ಆನ್ ಮಾಡ್ಕೋಬೇಕಾಗುತ್ತೆ. ಆನ್ ಮಾಡಿದಾಗ ಒಂದು ವೇಳೆ ಈ ಸೆಟ್ಟಿಂಗಿಂದ ನಿಮಗೆ ನೆಟ್ವರ್ಕ್ ಬರ್ತಿಲ್ಲ ಅಂತ ಹೇಳಿದ್ರೆ ಆವಾಗ ನೆಟ್ವರ್ಕ್ ನಿಮಗೆ ಇಲ್ಲಿ ಎನೇಬಲ್ ಆಗುತ್ತೆ. ಇದರಿಂದಾಗಿ ಮೊದಲೇದಾಗಿ ನಿಮಗೆ ನೆಟ್ವರ್ಕ್ 0 ಇದ್ದರೆ ಅಥವಾ ನೆಟ್ವರ್ಕ್ ಬರ್ತಿನ ಶೋ ಆಗ್ತಿಲ್ಲ ಅಂತ ಹೇಳಿದ್ರೆ ಈ ರೀತಿಯಾಗಿ ಒಂದೇದಾಗಿ ಈ ಸೆಟ್ಟಿಂಗನ್ನು ಮಾಡ್ಕೋಬೇಕಾಗುತ್ತೆ. ಒಂದು ವೇಳೆ ಇದು ಇಲ್ಲಿ ಸೆಟ್ಟಿಂಗ್ ಆನ್ ಆಫ್ ಬಟನ್ ಇದೆ, ಎನೇಬಲ್ ಬಟನ್ ಇದೆಯಲ್ಲ, ಇದು ಆನ್ ಇದೆ, ಬಟ್ ಇಲ್ಲಿ ಟಾಪಲ್ಲಿ 0 ನೆಟ್ವರ್ಕ್ ತೋರಿಸ್ತಿದೆ ಅಂದರೆ ಒಂದೇ ಪಾಯಿಂಟ್ ಇರುವಂಥದ್ದು ಅಥವಾ 0 ಪಾಯಿಂಟ್ ಇದ್ದರೆ ಆವಾಗ ನೀವೇನು ಮಾಡಬೇಕಂತ ಹೇಳಿದ್ರೆ ಈ ಎನೇಬಲ್ ಬಟನ್ ಇದೆಯಲ್ಲ ಇದನ್ನಿಲ್ಲಿ ಒಮ್ಮೆ ಆಫ್ ಮಾಡಿಕೊಳ್ಳಿ. ನಂತರ ಇವಾಗ ಮತ್ತೆ 0 ಆಗುತ್ತೆ. ನಂತರ ಈ ರೀತಿಯಾಗಿ ನೀವು ಆನ್ ಮಾಡಬೇಕಾಗುತ್ತೆ. ಇವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ವೇಳೆ ನಿಮ್ಮ ಏರಿಯಾದಲ್ಲಿ ಏನಾದರೂ ಒಂದು ಎರರಿಂದ ನೆಟ್ವರ್ಕ್ ಬರ್ತಾ ಇಲ್ಲ ಅಥವಾ ಶೋ ಆಗ್ತಿಲ್ಲ ಅಂತ ಹೇಳಿದ್ರೆ ಇವಾಗ ನಿಮಗೆ ಎಷ್ಟು ಅಲ್ಲಿ ಏರಿಯಾದಲ್ಲಿ ಎಷ್ಟು ಕೆಪಾಸಿಟಿ ಇದೆ ಅಷ್ಟು ಫುಲ್ ನೆಟ್ವರ್ಕ್ ನಿಮಗೆ ಬರುತ್ತೆ. ನೋಡ್ಬೋದು 2 ಪಾಯಿಂಟ್ ಇಲ್ಲಿ ಬಂದಿದೆ, ಅಂದರೆ ಇಲ್ಲಿ ಈ ಪ್ಲೇಸಲ್ಲಿ 2 ಪಾಯಿಂಟ್ ಬಂದಿದೆ. ಈ ರೀತಿಯಾಗಿ ಇದನ್ನು ನೀವು ಒಮ್ಮೆ ಚೆಕ್ ಮಾಡ್ಕೋಬೇಕಾಗುತ್ತೆ. ಇದಾದ ನಂತರ ಇಲ್ಲಿ ನೋಡ್ಬೋದು ನಾರ್ಮಲಾಗಿ ತುಂಬ ಮಂದಿ ಏನು ಮಾಡ್ತಾರೆ, ಇಲ್ಲಿ ಈ ರೀತಿಯಾಗಿ ಬಂದಾಗ ಇಲ್ಲಿ ಫ್ಲೈಟ್ ಮೋಡಿಗೆ ಹಾಕಿ ಆನ್ ಮಾಡ್ಕೊಳ್ತಾರೆ. ಫ್ಲೈಟ್ ಮೋಡಿಗೆ ಒಮ್ಮೆ ಹಾಕಿಬಿಟ್ಟು ನಂತರ 1 ನಿಮಿಷ ಬಿಟ್ಟು ನಂತರ ಈ ರೀತಿಯಾಗಿ ಫ್ಲೈಟ್ ಮೋಡನ್ನು ಆಫ್ ಮಾಡ್ತಾರೆ. ಈ ರೀತಿ ಮಾಡಿದಾಗ ನಿಮ್ಮ ಇಂಟರ್ನೆಟ್ ಬರುತ್ತೆ, ಅಂದರೆ ನೆಟ್ವರ್ಕ್ ಬರುತ್ತೆ, ಬಟ್ ಅದು ಟೆಂಪ್ರರಿ ಸೊಲ್ಯೂಷನ್, ಅಂದರೆ ಅದು ಪರ್ಮನೆಂಟ್ ಆಗಿರಲ್ಲ. ಸ್ವಲ್ಪ ಒಂದು 5 ಮಿನಿಟ್ 10 ಮಿನಿಟ್ ತನಕ ಇರುತ್ತೆ, ಮತ್ತೆ ಸೇಮ್ ಪ್ರಾಬ್ಲಮ್ ಬರುತ್ತೆ. ಅದಕ್ಕೋಸ್ಕರ ನೀವು ಏನು ಮಾಡಬೇಕಂತ ಹೇಳಿದ್ರೆ ನಾನು ತಿಳಿಸ್ಕೊಟ್ಟಂತೆ ಎಲ್ಲ ಸೆಟ್ಟಿಂಗನ್ನು ನೀವು ಮಾಡಬೇಕಾಗುತ್ತೆ. ಗೈಸ್, ಇದು 1ನೇ ಸೆಟ್ಟಿಂಗ್ ಆದ ನಂತರ ನೆಕ್ಸ್ಟ್ ಇವಾಗ ಕ್ಲೋಸ್ ಮಾಡ್ಕೊಳ್ಳಿ. ನಂತರ ಇವಾಗ ಮತ್ತೆ ನೀವು ಇಲ್ಲಿ ಸೆಟ್ಟಿಂಗ್ ಹೋಗಬೇಕಾಗುತ್ತೆ. ಸೆಟ್ಟಿಂಗ್ ಹೋಗಿ ನೀವು ಇಲ್ಲಿ 2ನೇ ಸೆಟ್ಟಿಂಗ್ ಮಾಡಬೇಕಾಗುತ್ತೆ. ಇಂಪಾರ್ಟೆಂಟು 2ನೇ ಸೆಟ್ಟಿಂಗಲ್ಲಿ ನೀವು ಏನು ಮಾಡಬೇಕಂತ ಹೇಳಿದ್ರೆ ಇಲ್ಲಿ ನೀವು ಮಾಡಬೇಕಾಗಿರುವಂಥದ್ದು ಇಲ್ಲಿ ರೀಸೆಟ್ ಸೆಟ್ಟಿಂಗ್ ಹೋಗಬೇಕಾಗುತ್ತೆ. ನಿಮ್ಗೆ ಇಲ್ಲಿ ಸಿಕ್ಕಿಲ್ಲ ಅಂತ ಹೇಳಿದ್ರೆ ನೀವು ಮಾಡಬೇಕಾಗಿರೋದು ಇಲ್ಲಿ ಟಾಪಲ್ಲಿ ಸರ್ಚ್ ಬಾರಲ್ಲಿ ರೀಸೆಟ್ ಅಂತ ನೀವು ಇಲ್ಲಿ ಈ ರೀತಿಯಾಗಿ ಸರ್ಚ್ ಮಾಡ್ಕೊಳ್ಳಿ. ರೀಸೆಟ್ ಅಂತ ಸರ್ಚ್ ಮಾಡಿದಾಗ ಇಲ್ಲಿ ಬರುತ್ತೆ. ಇಲ್ಲ ಅಂತ ಹೇಳಿದ್ರೆ ರೀಸೆಟ್ ನೆಟ್ವರ್ಕ್ ಅಂತ ನೀವು ಸರ್ಚ್ ಮಾಡಿದಾಗ ಈ ರೀತಿಯಾಗಿ ನಿಮಗೆ ಒಂದು ಆಪ್ಷನ್ ಬರುತ್ತೆ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ಈ ರೀಸೆಟ್ ಸೆಟ್ಟಿಂಗ್ ಬಂದುಬಿಟ್ಟು ಎಲ್ಲ ಫೋನಲ್ಲಿ ಇರುತ್ತೆ. ವೆರಿ ಇಂಪಾರ್ಟೆಂಟು. ಇಲ್ಲಿ ರೀಸೆಟ್ ಆಲ್ ಸೆಟ್ಟಿಂಗ್ ಅಂತ ಇದೆ ಅಥವಾ ಎರೇಸ್ ಆಲ್ ಡಾಟ್ ಇದೆ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬಾರ್ದು, ನಿಮ್ಮದು ಇಂಪಾರ್ಟೆಂಟ್ ಫೋಟೋ ಎಲ್ಲ ಡಿಲೀಟ್ ಆಗುತ್ತೆ. ಇಲ್ಲಿ ರೀಸೆಟ್ಟು ನೆಟ್ವರ್ಕು ಸೆಟ್ಟಿಂಗ್ ಇದೆಯಲ್ಲ ಇದ್ರ ಮೇಲೆ ಮಾತ್ರ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಇವಾಗ ಈ ರೀತಿ ಮಾಡಿದಾಗ ನಿಮ್ಮಲ್ಲಿ ಫಿಂಗರ್ ಪ್ರಿಂಟ್ ಕೇಳುತ್ತೆ ಅಥವಾ ಪಾಸ್ವರ್ಡ್ ಕೇಳುತ್ತೆ. ನಂತರ ಈ ರೀತಿಯಾಗಿ ರೀಸೆಟ್ ನೆಟ್ವರ್ಕ್ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ.
ಇವಾಗ ನೋಡ್ಬೋದು ರೀಸೆಟ್ಟಿಂಗ್ ಅಂತ ಬರುತ್ತೆ. ಅಂತ ಹೇಳಿದರೆ ನಿಮ್ಮ ಮೊಬೈಲಲ್ಲಿ ಏನು ರೀಸೆಟ್ ಆಗಿತ್ತು ಅಂದರೆ ಸೆಟ್ಟಿಂಗಲ್ಲಿ ಡಿಫಾಲ್ಟ್ ಆಗಿತ್ತು ಅದು ಮತ್ತೆ ಏನಾದರೂ ಎರರ್ ಇದ್ದರೆ ಮಾಲ್ವೇರ್ ಇದ್ದರೆ ಅದು ಪೂರ ಕ್ಲಿಯರ್ ಆಗಿ ಇವಾಗ ನೆಟ್ವರ್ಕ್ ಮತ್ತೊಮ್ಮೆ ರೀಸೆಟ್ ಆಗುತ್ತೆ. ಈ ರೀತಿಯಾಗಿ ನೀವು 2ನೇ ಸೆಟ್ಟಿಂಗಲ್ಲಿ ರೀಸೆಟ್ ಮಾಡಬೇಕಾಗುತ್ತೆ. 1ನೇ ಸೆಟ್ಟಿಂಗಲ್ಲಿ ನಿಮ್ಮ ನೆಟ್ವರ್ಕ್ ಇಂಪ್ರೂವ್ ಆಗುತ್ತೆ, ಆಗಿಲ್ಲ ಅಂತ ಹೇಳಿದ್ರೆ 2ನೇ ಸೆಟ್ಟಿಂಗ್ ಮಾಡ್ಕೊಳ್ಳಿ. 2ನೇ ಸೆಟ್ಟಿಂಗಲ್ಲಿ ಇನ್ನೂ ಕೂಡ ನಿಮಗೆ ನೆಟ್ವರ್ಕ್ ಇಂಪ್ರೂವ್ ಆಗಿಲ್ಲ ಅಂದರೆ ನೀವು 3ನೇ ಸೆಟ್ಟಿಂಗ್ ಮಾಡಬೇಕಾಗುತ್ತೆ. ಅದೇನಪ್ಪ ಅಂತ ಹೇಳಿದ್ರೆ ಮತ್ತೆ ನೀವು ಇಲ್ಲಿ ನೆಟ್ವರ್ಕ್ ಸೆಟ್ಟಿಂಗನ್ನು ಆಫ್ ಮಾಡ್ಕೊಳ್ಳಿ. ಇವಾಗ ಮತ್ತೆ ನೀವು ಇಲ್ಲಿ ಸೆಟ್ಟಿಂಗ್ ಹೋದಾಗ 3ನೇ ಸೆಟ್ಟಿಂಗ್ ನೀವು ಇಲ್ಲಿ ಮಾಡ್ಕೋಬೇಕಾಗುತ್ತೆ. 3ನೇ ಸೆಟ್ಟಿಂಗ್ ಮಾಡಬೇಕಂತ ಹೇಳಿದ್ರೆ ಇಲ್ಲಿ ಮೊಬೈಲ್ ನೆಟ್ವರ್ಕ್ ಅಥವಾ ಮೊಬೈಲ್ ಇಂಟರ್ನೆಟ್ ಈ ರೀತಿ ಬರುತ್ತೆ. ಸಿಮ್ ನೆಟ್ವರ್ಕ್ ಅಂತ ಬರುತ್ತೆ, ಸಿಮ್ ಕಾರ್ಡ್ ಡೀಟೇಲ್ಸ್ ಬರುತ್ತೆ. ಇಲ್ಲಿ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ನಂತರ ನೀವು ಇಲ್ಲಿ ಯಾವ ಸಿಮ್ಮನ್ನು ಯೂಸ್ ಮಾಡ್ತಿದ್ದೀರಿ, ಯಾವ ಸಿಮ್ನ ನೆಟ್ವರ್ಕ್ ನಿಮ್ಗೆ ಬೇಕು ಆ ಸಿಮ್ಮನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಸಿಮ್ 2 ಅನ್ನು ಸೆಲೆಕ್ಟ್ ಮಾಡಿದ್ದೀನಿ. ಸಿಮ್ 2 ಸೆಲೆಕ್ಟ್ ಮಾಡಿದ ನಂತರ ಕೆಳಗೆ ಇಲ್ಲಿ ನೋಡ್ಬೋದು ಆಕ್ಸೆಸ್ ಪಾಯಿಂಟ್ ನೇಮ್ಸ್ ಅಂತ ಬರುತ್ತೆ. ಇಲ್ಲಾಂದರೆ ಕೆಲವೊಂದು ಫೋನಲ್ಲಿ APN ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಫ್ರೆಂಡ್ಸ್ ಇಲ್ಲಿ ನೆಕ್ಸ್ಟ್ ನೋಡ್ಬೋದು, ಇಲ್ಲಿ ನಿಮ್ದು ಏನಾಗುತ್ತೆ ಅಂತ ಹೇಳಿದ್ರೆ ಹೊಸ ಫೋನ್ ತಗೊಂಡಾಗ ನಿಮಗೆ ಇಂಟರ್ನೆಟ್ ಸ್ಪೀಡ್ ಇರುತ್ತೆ. ಏನಕ್ಕೆ ಅಂದರೆ ಅವರು ಲೇಟೆಸ್ಟ್ ಅಪ್ಡೇಟೆಡ್ APN ಅನ್ನು ಸೆಟ್ ಮಾಡಿ ಕೊಟ್ಟಿರ್ತಾರೆ ಹೊಸ ಫೋನ್ ರಿಲೀಸ್ ಮಾಡುವಾಗ. ಬಟ್ ನೀವು ಇಲ್ಲಿ 6 ತಿಂಗಳು 1 ವರ್ಷ ಯೂಸ್ ಮಾಡುವಾಗ ಏನಾಗುತ್ತೆ, ಅಪ್ಡೇಟೆಡ್ ವರ್ಷನ್ನು ಎಕ್ಸ್ಪೈರ್ ಆಗಿರುತ್ತೆ, ಲೇಟೆಸ್ಟ್ ವರ್ಷನ್ ಅದು ಅಪ್ಡೇಟ್ ಆಗಿರಲ್ಲ ಆಟೋಮೆಟಿಕ್ಕಾಗಿ. ಆವಾಗ ನಿಮಗೆ ಇಂಟರ್ನೆಟ್ ಸ್ಲೋ ಆಗಿ ಪ್ರಾರಂಭ ಆಗುತ್ತೆ. ಅದಕ್ಕೋಸ್ಕರ ನೀವು ಏನು ಮಾಡಬೇಕು, APN ಸೆಟ್ಟಿಂಗನ್ನು ಯಾವಾಗಲೂ ಅಪ್ಡೇಟೆಡ್ ವರ್ಷನಲ್ಲಿ ಮಾಡಿರಬೇಕಾಗುತ್ತೆ. ಅದಕ್ಕೋಸ್ಕರ ನೀವು ಏನು ಮಾಡಬೇಕಂತ ಹೇಳಿದ್ರೆ ಇಲ್ಲಿ ಟಾಪಲ್ಲಿ 3 ಲೈನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕೆಲವೊಂದು ಫೋನಲ್ಲಿ ಬಾಟಮಲ್ಲಿ ಇರುತ್ತೆ. ಸೊ ಇಲ್ಲಿ 3 ಲೈನ್ ಮೇಲೆ ಕ್ಲಿಕ್ ಮಾಡಿದಾಗ ರೀಸೆಟ್ ಆಕ್ಸೆಸ್ ಪಾಯಿಂಟ್ ಅಥವಾ ರೀಸೆಟ್ APN ಅಂತ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ APN ಅನ್ನು ಒಮ್ಮೆ ನೀವು ರೀಸೆಟ್ ಮಾಡಬೇಕಾಗುತ್ತೆ. ನೋಡ್ಬೋದು ಈ ರೀತಿಯಾಗಿ ಮಾಡಿದಾಗ ನಿಮ್ಮ ನೆಟ್ವರ್ಕ್ ಸೆಟ್ಟಿಂಗ್ ಜೊತೆಗೆ APN ಏನಿತ್ತು ಡಿಫಾಲ್ಟ್ ಆಗಿ ಅದು ಓಲ್ಡ್ APN ಇತ್ತು, ಅದು ರೀಸೆಟ್ ಆಗಿ ಹೊಸ APNಗೆ ಅಂದರೆ ಲೇಟೆಸ್ಟ್ ವರ್ಷನ್ಗೆ ಅಪ್ಡೇಟ್ ಆಗುತ್ತೆ. ಇವಾಗ ನೋಡ್ಬೋದು ಒಮ್ಮೆ ನಿಮಗೆ ಈ ರೀತಿ ಮಾಡಿದಾಗ ನಿಮ್ಮ ನೆಟ್ವರ್ಕ್ ಒಮ್ಮೆ ಆಫ್ ಆಗಿ ಮತ್ತೆ ಆಟೋಮೆಟಿಕಲಿ ಆನ್ ಆಗುತ್ತೆ. ಈ ರೀತಿಯಾಗಿ ಮಾಡಿದಾಗ ನೋಡ್ಬೋದು ಇವಾಗ 3 ಪಾಯಿಂಟ್ ಬಂದಿದೆ ಈ ಪ್ಲೇಸಲ್ಲಿ. ಈ ರೀತಿಯಾಗಿ ನೀವು ನಿಮ್ಮ ಮೊಬೈಲಲ್ಲಿ ಫೋನ್ ನೆಟ್ವರ್ಕನ್ನು ನೀವು ಅಪ್ಡೇಟ್ ಮಾಡ್ಬೋದು ಸೆಟ್ಟಿಂಗನ್ನು. ಈ ರೀತಿ ಮಾಡಿದಾಗ ನಾನು ಗ್ಯಾರಂಟಿ ಕೊಡ್ತೀನಿ, ನೀವು ಯಾವುದೇ ಏರಿಯಾದಲ್ಲಿದ್ದರೂ ಕೂಡ ನಿಮಗೆ ಫುಲ್ ನೆಟ್ವರ್ಕ್ ಬರುತ್ತೆ. ಜೊತೆಗೆ ಕಾಲ್ ಮಾಡುವಾಗ, ಮೆಸೇಜ್ ಮಾಡುವಾಗ, ಇಂಟರ್ನೆಟ್ ಯೂಸ್ ಮಾಡುವಾಗ ನಿಮಗೆ ಯಾವುದೇ ರೀತಿಯಲ್ಲಿ ಪ್ರಾಬ್ಲಮ್ ಬರಲ್ಲ. ಹೈ ಸ್ಪೀಡಲ್ಲಿ ನೀವು ಯೂಸ್ ಮಾಡ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ತಕ್ಷಣ ಶೇರ್ ಮಾಡಿ, ಅವರಿಗೆ ಹೆಲ್ಪ್ ಆಗಲಿ. ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಯೂಸ್ಫುಲ್ ಅನಿಸಿದರೆ ಪ್ರತಿಯೊಬ್ಬರು ಯೂಸ್ಫುಲ್ ಅಂತ ಕಮೆಂಟ್ ಮಾಡಿ. ಇದೇ ರೀತಿ ಹೆಚ್ಚಿನ ಯೂಸ್ಫುಲ್ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.